ಸೊ ನಿನ್ನೆ ಅವ್ರನ್ನ ನಾನು ಇದೇ ಪ್ರಶ್ನೆ ಕೇಳಿದೆ. ಅಮಿತ್ ಲೈಕ್ ಹೈಪರ್ ಆ್ಯಕ್ಟಿವು, ನೀವು ಆ ಜಂಟಿ ಆಗಿದೆ ರಾಂಗ್ ಸೆಲೆಕ್ಷನ್ ಜಂಟಿ ಮಾಡಿದ್ದು ಅಂದಾಗ, ಹೌದು ಪಾಪ ಅಮಿತ್ ತುಂಬ ಒಳ್ಳೆ ಹುಡುಗ, ನನ್ನ ರೆಸ್ಪೆಕ್ಟ್ ಮಾಡೋ ಇದರಲ್ಲೇ ಅವರು ಉಳ್ಕೊಂಬಿಟ್ರು. ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾವು ಚೆನ್ನಾಗಿ ಆಡ್ಬೋದಿತ್ತು. ಇವಾಗ ಗಿಲ್ಲಿ, ಕಾವ್ಯ ಆಗಿರ್ಬೋದು, ಹಾಗೆ ಮಂಜುಶ್ರೀ ಮತ್ತು ರಾಶಿಕಾ, ಮಂಜು ಭಾಷಿಣಿ. ಸೊ ಈ ಥರದ್ದು ಒಂದು ಕಂಪ್ಯಾರಿಸನ್ ಕೊಟ್ಟಾಗ ಏನೋ ಮಾಡ್ಬೋದು. ಬಟ್ ನಾನು ಅವ್ರು ನನ್ನ ಸೀನಿಯರ್ ಅಂತ ಮರ್ಯಾದೆ ಕೊಟ್ಕೊಂಡು ಎಲ್ಲೋ ಒಂದು ಕಡೆ ಅಲ್ಲೊಂದು ಸ್ವಲ್ಪ ಉಲ್ಟಾ ಹೊಡಿತು. ಅದರ್ವೈಸ್ ಅಮಿತ್ ತುಂಬ ಚೆನ್ನಾಗಿ ಆಡ್ತಿದ್ರು, ಅವರು ಒಂಟಿಯಾಗಿ ಬರ್ಬೋದಿತ್ತು ಅಥವಾ ಅವ್ರನ್ನ ಚೂಸ್ ಮಾಡ್ಬೋದಿತ್ತು ಅಂತ ನಿನ್ನೆ ಕರಿಬಸಪ್ಪ ಅವರು ಕೂಡ ಹೇಳಿದರು. ಖಂಡಿತ 100%. ಅವ್ರು ಹೇಳಿದ್ರಲ್ಲಿ ಸುಳ್ಳೇನಿಲ್ಲ. ಬಟ್ ಎಲ್ಲೋ ಒಂದು ಕಡೆ ದ ಥಿಂಗ್ ಈಸ್, ಅವರು ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು. ಆ್ಯಂಡ್ ಇನ್ನೊಂದು ಏನಂದರೆ, ಆ ಬಾಡಿ ಪ್ರೋಟೀನ್ ಗೀಟೀನ್ ಎಲ್ಲ ತಿಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಬಾಡಿ ಅದು. ಸಡನ್ನಾಗೆ 2 ಹೊತ್ತೇ ಊಟ, ನಿದ್ದೆ ಇಲ್ಲ ಅಂತ ಹೇಳಿದ್ರೆ 1 ಅವರ್ 2 ಅವರ್ ನಿದ್ದೆ ಅಷ್ಟೇ, ನೋ ಫುಡ್ ಅಟ್ ಆಲ್. 1 ಹೊತ್ತು ಊಟ ಅಂದರೆ 1 ಚಪಾತಿ ಇರ್ತಾಯಿತ್ತು ಅಷ್ಟೇ. ಸೊ ಆ ರೇಂಜಿಗೆ ನಾವು ತುಂಬ ಕಮ್ಮಿ, ಅಂದರೆ ಫಾರ್ ದ ಸೇಕ್ ಆಫ್ ಇಟ್ ಅಂತ ಒಂದು ಬಟ್ಲಲ್ಲಿ ಇಷ್ಟು ಹಾಕೊಂಡು ತಿಂತಾಯಿದ್ವಿ. ಅದು ಬಿಟ್ಟು ಬೇರೆ ಏನೂ ಇರ್ತಾ ಇರಲಿಲ್ಲ ಮನೇಲಿ ತಿನ್ನೋಕ್ಕೆ. ಸೊ ಎಲ್ಲೊಂದು ಕಡೆ ಅವ್ರ ಬಾಡಿನೂ ಸ್ವಲ್ಪ ವೀಕ್ ಆಗೋಕ್ಕೆ ಶುರುವಾಯಿತು ಸ್ಲೋಲಿ. ಅಂದರೆ ಕಂಪ್ಲೀಟಾಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಯಾವುದೇ ವಿಚಾರಕ್ಕೂ. ಹಿಂಗೆ ಕೂತಿದ್ದ ಜಾಗದಲ್ಲಿ ಕೆಲವೊಂದು ಸಲ ಮಲ್ಕೊಂಡ್ಬಿಡ್ತಾಯಿದ್ರು, ಆವಾಗ ಬಾತ್ರೂಮಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ತುಂಬ ಒದ್ದಾಡ್ತಾಯಿದ್ರು ಅವರು, ಅದಂತೂ 100% ನಿಜ. ಅಂದರೆ ಒಂದು 2 ದಿನ ವರ್ಕೌಟ್ ಮಾಡಿದ್ರು, ಮೂರನೇ ದಿನದಿಂದ ವರ್ಕೌಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಏನು ತಿಂದಿಲ್ಲ, ಶಕ್ತಿ ಇಲ್ಲ, ಹೆಂಗೆ ವರ್ಕೌಟ್ ಮಾಡೋದು ಫೋರ್ಸಿಬಲ್ಲಿ. ಸೊ ಫಸ್ಟ್ 2 ಡೇಸ್ ಚೆನ್ನಾಗಿ ವರ್ಕೌಟ್ ಮಾಡಿದ್ವಿ, ವೆಯ್ಟ್ಸ್ ಎಲ್ಲ ಮಾಡಿ. 3rd 4th ಡೇ ನಾವು ಸುಮ್ಮನೆ ಅಲ್ಲೇ ವಾಕ್ ಮಾಡ್ತಾಯಿದ್ದೀವಿ ಅಷ್ಟೇ ಲಾನಲ್ಲಿ, ಬೇರೆ ದಾರಿನೇ ಇಲ್ಲ ಅನ್ನುವಂಥದ್ದು. ಅವರಲ್ಲಿ ಏನು ಅಂದರೆ, ಇನ್ನೊಂದು ಎಮೋಷನ್ಸು, ಭಾವನೆಗಳು ಅಂತ ಬಂದಾಗ ತುಂಬ ಲಿಮಿಟೆಡ್ ಎಮೋಷನ್ಸು. ಅದು ಅವರ ಅಪ್ಬ್ರಿಂಗಿಂಗ್ ಆಗಿರ್ಬೋದು, ಅವ್ರು ನೋಡಿದಂಥ ಜೀವನ ಆ ಥರ ಆಗಿರ್ಬೋದು. ಅಂದರೆ ನಾನು ಜೋರಾಗಿ ಕೂಗಿದ್ರೆ, ಈಗ ನಿಮ್ಮ ಮೇಲೆ ಜೋರಾಗಿ ಕೂಗಿದ್ರೆ, ವಿದ್ಯಾ ಯಾಕೆ ಹಿಂಗೆ ಮಾಡ್ತೀರಾ ವಿದ್ಯಾ, ನಿಮ್ಗೆ ಸ್ವಲ್ಪನೂ ಅರ್ಥ ಆಗಲ್ವಾ ಅಂತ ಕೂಗಿದ್ರೆ, ಯಾಕೋ ಹಿಂಗೆ ಮಾಡ್ತಿದ್ಯಾ ಅಂತ ನಿಮಗೂ ಕೋಪ ಬರ್ಬೋದು, ನೀವು ನಂಗೆ ವಾಪಸ್ ಬೈತೀರಾ ಅಂತ. ಅವರಲ್ಲಿ ನಾನು ಕೋಪ ಮಾಡ್ಕೊಂಡು ವಾಪಸ್ ಬೈದಾಗ, ಇಲ್ಲಿ ಬಿಡಿ ಬರತಾರೆ, ಬನ್ನಿ ಈಗ ಬಾತ್ರೂಮ್ ಹೋಗಬೇಕು, 1 ನಿಮಿಷ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ನಾನು ಏನು ಗುರು, ಒಂದು ಮುಗಿಸು, ಇದು ಮುಗಿಸ್ಬಿಟ್ಟು ಹೋಗು ಈ ಎಮೋಷನ್ನ ಅಂತ. ನಿಜವಾಗ್ಲೂ ಜೆನ್ಯೂನಾಗಿ ಕೋಪ ಬಂದರೂ ಅವ್ರ ಜೊತೆ ಮಾತಾಡೋದು ಕಷ್ಟ ಆಗ್ಬಿಡ್ತಾಯಿತ್ತು. ಆ್ಯಕ್ಚುಲಿ ಐ ರಿಮೆಂಬರ್ ನಾಮಿನೇಷನ್ ಇದೆಲ್ಲ ಆದಮೇಲೆ ತುಂಬ ಬೇಜಾರು ಮಾಡ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ಟೆ ನಾನು. ಅಣ್ಣ ತುಂಬ ಮೋಸ ಮಾಡ್ತೀಯಾರಣ್ಣ, ಈ ಮನೇಲಿ ಟಾರ್ಗೆಟ್ ಮಾಡ್ತಾರೆ, ಫ್ರೆಂಡ್ಸ್ ಝೋನ್ ಮಾಡ್ಕೊಂಬಿಟ್ಟು ಬೇರೆಯವ್ರನ್ನ ಬರೋಕ್ಕೆ ಬಿಡಲ್ಲ, ಆ ರೀತಿ ಟಾರ್ಗೆಟ್ ನಡೆಯುತ್ತೆ. ಫಸ್ಟ್ ವೀಕ್ ಎವಿಕ್ಷನ್ ತುಂಬ ಅನ್ಫೇರ್, ನಂಗೆ ಗೊತ್ತು, ಇದರಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಣ್ಣ, ವಿ ಡಿಸರ್ವ್ ಮೋರ್ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದೀನಿ ನಾನು ಜೋರಾಗಿ. ಅವರು ಫಸ್ಟ್ ಟೈಮ್ ಅವ್ರು ಅಳ್ತಾ ಇರಬೇಕಾದ್ರೆ, ಕರಿಬಸಪ್ಪ ಅವ್ರು ಫಸ್ಟ್ ಟೈಮ್ ಅಳ್ತಾ ಇರ್ಬೇಕಾದ್ರೆ, ಏನೋ ಒಂದು ವಿಚಾರದ ಬಗ್ಗೆ, ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡ್ಕೊಂಡು ಅಳ್ತಾ ಇರ್ಬೇಕಾದ್ರೆ, ನಾನು ಹೋಗಿ ತಪ್ಕೊಂಡು ಅಣ್ಣ ಡೋಂಟ್ ವರಿ ಅಂತ ಕಣ್ಣೀರೆಲ್ಲ ಒರೆಸಿ, ನಾನಿದ್ದೀನಿ ಅಣ್ಣ ಅಂತ ಹೇಳಿದ್ದು. ಅದೇ ನಾನು ಅಳ್ತಾ ಇರ್ಬೇಕಾದ್ರೆ, ಅವ್ರನ್ನ ನೋಡ್ಕೊಂಡು ಅಳ್ತಾ ಇರಬೇಕಾದ್ರೆ, ಸರಿ ಅಂದ್ಬಿಟ್ಟು ಬಟ್ಟೆ ಮಾಡಿಸ್ತಾ ಇದ್ದಾರೆ ಸಡನ್ನಾಗಿ. ಅಂದರೆ ಎಷ್ಟೋ ಜಾಗಗಳಲ್ಲಿ ನನ್ನ ಎಮೋಷನ್ಗಳನ್ನು ಇನ್ವ್ಯಾಲಿಡೇಟ್ ಮಾಡಿದಾಗ, ಅಯ್ಯೋ ನಾನು ಫೇಕ್ ಮಾಡ್ತಿದ್ದೇನೆ ಅನಿಸ್ಬಿಡ್ತು ನನಗೆ. ಬಿಕಾಸ್ ಜೆನ್ಯೂನ್ಲಿ ನಂಗೆ ಅಳು ಬಂತು ಆವಾಗ, ಇಷ್ಟು ಚೆನ್ನಾಗಿತ್ತು ಸಡನ್ನಾಗಿ ಹೋಗುವಂಥ ಪರಿಸ್ಥಿತಿ ಅಂತ. ಸೊ ಎಲ್ಲೊಂದು ಕಡೆ ಅವರು ಆ ಮೋಟಿವೇಶನ್ನು, ಈ ಫಿಲಾಸಫಿ ಇದೆಲ್ಲ ಬಿಟ್ಟು ಆಚೆ ಬಂದು ಬೇರೆ ಬೇರೆ ಎಮೋಷನ್ಗಳನ್ನು ಅವರು ಮೆಲ್ಕ್ ಆಚೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾವಿಬ್ಬರು ಯಾವಾಗ ಕನೆಕ್ಟ್ ಆಗ್ತೀವೋ ಮನೇಲಿ ಇನ್ನೂ ಸೂಪರಾಗಿ ವರ್ಕೌಟ್ ಆಗ್ತಾಯಿತ್ತು ಈ ಕಾಂಬೋ ಅಂತ. ಸೊ ಅದೊಂದೇ ಬೇಜಾರು ನನಗೆ, ಅದೊಂದೇ ಇಟ್ಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಅವ್ರಿಗೆ ಸುಮ್ಮನೆ ಕೋಪ ಎಲ್ಲ ಏನೂ ಬರಲ್ಲ. ನಾನು ಅದೇ ಥರದ ವ್ಯಕ್ತಿನೇ, ಕೋಪ ಎಲ್ಲ ಬರಲ್ಲ, ಸ್ವಲ್ಪ ಸೆನ್ಸಿಬಲ್ ಆಗಿ ಆಡ್ತೀವಿ. ನಾನು ಸಡನ್ನಾಗಿ ತೆಗೆದ್ಬಿಟ್ಟು ನಂಗೆ ಬೇಡ ನಿನ್ನ ಜೊತೆ ಆಡೋದು, ನೀನೇ ಹೋಗಿ ಮಾಡ್ಕೋ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ರು ಅವ್ರ ಪಾಪ ಹಿಂದೆ ಏನೋ ಲ್ಯಾಬ್ರಡಾರ್ ನಾಯಿ ಥರ ಹಿಂದೆ ಓಡಿ ಬಂದ್ಬಿಟ್ಟು, ಬ್ರದರ್ ಬೇಡ, ಬನ್ನಿ ಬ್ರದರ್ ಪ್ಲೀಸ್ ಹಾಕೊಂಬಿಡಿ ಬ್ರದರ್, ಯಾಕೆ ಬ್ರದರ್ ಹಿಂಗೆ ಮಾಡ್ತೀರಾ ಅಂತ ಆ ಥರ ಮಾಡ್ತಾಯಿದ್ರು. ನಾನು ಏನಣ್ಣ ನೀವು, ಅಯ್ಯೋ ಬಿಗ್ ಬಾಸ್ ಮಟೀರಿಯಲ್ ಅಲ್ಲ, ತುಂಬ ಕಷ್ಟ ಅಂತ ಹೇಳ್ಬಿಟ್ಟು. ಸೊ ಆ ಥರದೊಂದು ವೆರಿ ಅನ್ಫಾರ್ಚುನೇಟ್. ಐ ಥಿಂಕ್ ಫಸ್ಟ್ ಟೈಮ್ ಅವ್ರು ಜಂಟಿಯಾಗಿ ಅವರು ನನ್ನ ಜೊತೆ ಆ ಒಂದು ಬ್ಯಾಂಡ್ ಕಟ್ಸ್ಬಿಟ್ಟು ಸುದೀಪ್ ಸರ್ ಕಳಿಸ್ತಾ ಇರ್ಬೇಕಾದ್ರೆ ನನ್ನ ನೋಡಿ ಸುದೀಪ್ ಸರ್ ಇದನ್ನೇ ಇನ್ಸ್ಟೆಂಟ್ ಕರ್ಮ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಯಾಕೆ ಇನ್ಸ್ಟೆಂಟ್ ಕರ್ಮ ಅಂತ ಏನು ಅಂತ. ಆಮೇಲೆ ಒಂದು 2 ದಿನ ಆದಮೇಲೆ ಗೊತ್ತಾಯಿತು, ಇದು ಇನ್ಸ್ಟಾ ಕರ್ಮ 100% ಆಯಿತು ಅಂತ. ಸೊ ಆ ಒಂದು ಕಾರಣಕ್ಕೆ ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ವರ್ಕೌಟ್ ಆಗಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅವ್ರ ವಯಸ್ಸಲ್ಲಿ ತುಂಬ ದೊಡ್ಡವರು, ನನಗೆ ಎಷ್ಟೇ ದೊಡ್ಡವ್ರು ಏನೇ ಇದ್ರೂ ಮರ್ಯಾದೆ ಕೊಟ್ಟು ಮಾತಾಡೋಕ್ಕೆ ಅದೊಂದು ಅಭ್ಯಾಸ, ಅದು ಪ್ರಾಕ್ಟೀಸು, ಅದನ್ನು ನಾನು ಹೊಡೆದಾಕೋಕ್ಕಾಗಲ್ಲ. ಸೊ ಅವರು ಹೆಲ್ತ್ ಡಿಟೀರಿಯರೇಟ್ ಆಗ್ತಾಯಿದೆ. ಆಮೇಲೆ ಅವರು ವಯಸ್ಸು ಬೇರೆ ದೊಡ್ಡವರು ಆ್ಯಂಡ್ ಮಾತಾಡೋದು ಸ್ವಲ್ಪ ಮೋಟಿವೇಶನು, ಫಿಲಾಸಫಿ, ಜೀವನ ಅಂತ ಹೀಗೆ ಮಾತಾಡ್ತಾರೆ. ಎಷ್ಟಂತ ಹೇಳ್ಬೋದು, ಎಷ್ಟಂತ ಮುರಿಬೋದು. ನಾನು ಫಿಸಿಕಲಾಗಿ ಹೋಗಿ ಮುರಿಬೇಕಷ್ಟೇ ಅವ್ರನ್ನ, ಅದಾದಮೇಲೆ ಬೇರೆ ದಾರಿನೇ ಇರಲಿಲ್ಲ. ಸೊ ಅದಕ್ಕೆ ಆಫ್ಟರ್ 1 ಪಾಯಿಂಟ್ ಆಫ್ ಟೈಮ್ ತುಂಬ ಕೂಡಿಸ್ಕೊಂಡೆಲ್ಲ ಮಾತಾಡಿಸ್ದೆ, ಆಚೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು, ಅಣ್ಣ ನಿಮಗೆ ಗೊತ್ತಾಗಬೇಕು, ನಿಮ್ಮಿಂದ ನನಗೆ ಈ ಥರದ್ದು ಇದಾಗಿದೆ, ಈ ಥರದ್ದು ಪ್ರಾಬ್ಲಮ್ ಆಗಿದೆ, ನಿಮ್ಮ ಬಗ್ಗೆನೇ ಯಾವಾಗಲೂ ಮಾತಾಡ್ತೀರಾ, ಒಂದು ಸಲ ನನ್ನ ಬಗ್ಗೆ ಕೇಳೋದೇ ಇಲ್ಲ, ನೀವು ಕನೆಕ್ಟ್ ಆಗಲ್ಲ ಅಂತ ಹೇಳ್ತೀರಾ. ಕನೆಕ್ಟ್ ಆಗೋಕ್ಕೆ ನಾವಿಬ್ಬರು ಕನೆಕ್ಟ್ ಆಗಬೇಕು. ಅದಕ್ಕೆ ನೀವು ನಂಗೆ ಪ್ರಶ್ನೆ ಕೇಳಬೇಕು, ನನ್ನ ಜೀವನ ಹೆಂಗಿತ್ತು, ನಾನೇನು ಮಾಡಿದೆ ಅಂತ. 3 ದಿನದವರೆಗೂ ನಾನು ಯಾರು ಅಂತ ಸರಿ ಗೊತ್ತಿರಲಿಲ್ಲ. 3ನೇ ದಿನ ನಾನೇ ಕೇಳಿದೆ, ನಾನು ಯಾರು ಅಂತ, ನಾನು ಏನು ಮಾಡ್ತೀನಿ ಅಂತ ಗೊತ್ತು. ಹೌದು ಬ್ರದರ್ ಏನು ಮಾಡ್ತೀರಾ ನೀವು ಅಂತ ಕೇಳಿ, ಅಲ್ಲಿವರೆಗೂ ಅವ್ರ ಸಾಧನೆ, ನಾನು ಇದು ಸಾಧನೆ ಮಾಡಿದ್ದೀನಿ, ಇದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೆ
ನನಗೆ ರಿಪೀಟ್ ಮಾಡಿ ಅದೇ ಹೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕ್ಯಾಮ್ರಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ ಅಂತ. ಬಟ್ ಎಷ್ಟಂತ ರಿಪೀಟ್ ಮಾಡ್ತೀರಾ? 7 ದಿನ ಒಬ್ಬ ವ್ಯಕ್ತಿ ಜೊತೆ ಬದುಕಬೇಕು ಅಂದರೆ 24/7 ಸಾಧನೆ ಅಂತ ಹೇಳಿದ್ರೆ ಎಲ್ಲರೂ ಸಾಧನೆ ಮಾಡಿಬಿಟ್ಟೆ ಬಂದಿರೋರು, ಎಲ್ಲರೂ ಕಷ್ಟಪಟ್ಟೆ ಬಂದಿರೋದು. ನಾನು ಕಷ್ಟಪಟ್ಟೆ ಅಂತ ಯಾವಾಗಲೂ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಯಾರು ನಾವು ಕೆಲಸದ ಬಗ್ಗೆ ಶೋ ಆಫ್ ಮಾಡೋಕ್ಕೆ ಬಂದಿಲ್ಲ, ನಾವಲ್ಲಿ ಬಂದಿರೋದು ನಮ್ಮ ವ್ಯಕ್ತಿತ್ವದ ಆಟ ಆಡೋಕ್ಕೆ. ಆ್ಯಂಡ್ ಅಲ್ಲಿ ಎಲ್ಲೋ ಒಂದು ಕಡೆ ಇವ್ರ ಕಡೆಯಿಂದ ನನಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ನಾನು ಆಗಲೇ ಮಾತಾಡೋಕ್ಕೆಲ್ಲ ಶುರು ಮಾಡಿಬಿಡಿದೆ. ಎಷ್ಟೋ ಜನರ ತಲೆಹರಟೆ ಮಾಡ್ತಾ ಇದ್ದೆ, ಅಲ್ಲಿ ಇಲ್ಲಿ ಸೆಗ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೆ, ಆಗಲೇ ಎಲ್ಲ ಶುರು ಆಗಿಬಿಟ್ಟಿತ್ತು. ಸೊ ಎಲ್ಲೊಂದು ಕಡೆ ಇವ್ರ ಕಡೆ ನಾನು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಅವರು ಸ್ವಲ್ಪ ಆನ್ ಆ್ಯಂಡ್ ಆಫ್ ಥರದ ವ್ಯಕ್ತಿ, ಅಂದರೆ ಸಡನ್ನಾಗಿ ಜೋರಾಗಿ ಮಾತಾಡ್ತಾರೆ, ಆಮೇಲೆ ಒಂದು ಆಫ್ ಆಗಿಬಿಡ್ತಾರೆ ಸೈಲೆಂಟಾಗಿ. ಅದು ಅವ್ರ ಹೆಲ್ತ್ಗೂ ಸಂಬಂಧಪಟ್ಟಿದ್ದು. ಸೊ ಹಲವಾರು ವಿಚಾರಗಳು ಇದೇ ಥರ. ಆ ಕಾರಣಕ್ಕೆ ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಂಗೆ ವರ್ಕೌಟ್ ಆಗಿಲ್ಲ. ವೆರಿ ಸಾರಿ ಅಷ್ಟೇ, ಏನು ಮಾಡೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.